ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯಸಭೆಗೆ ಆಯ್ಕೆಯಾಗದ ವಿಚಾರದಲ್ಲಿ ರಾಜಕೀಯ ವಾಕ್ಸಮರದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದಂಥ ದೇವೇಗೌಡರು ರಾಜ್ಯಸಭಾ ಸ್ಥಾನದಿಂದ ಮೋದಿ ಹಾಗೂ ನಮ್ಮ ಸಂಬಂಧ ಮುಗಿಯಲ್ಲ ಅನ್ನುವಂಥ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ನಾನು ಸ್ಥಾನಕ್ಕೆ ಬೇಡಿಕೆ ಇಟ್ಟೇ ಇರಲಿಲ್ಲ ಅಂತ ವಿವಾದಕ್ಕೆ ತೇಪೆ ಹಚ್ಚಿದ್ದಾರೆ. ಮಣ್ಣಿನ ಮಗ ದೇವೇಗೌಡರ ಸಂಸದೀಯ ಪಯಣಕ್ಕೆ ತೆರೆ ಬಿದ್ದಿದೆ. 6 ದಶಕಗಳ ಸುದೀರ್ಘ ಇತಿಹಾಸ ತೆರೆಗೆ ಸರಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ ಈ ಬೆಳವಣಿಗೆಯನ್ನ ಕರ್ನಾಟಕಕ್ಕೆ ಅಪಮಾನ ಅಂತ ಪ್ರಯೋಗಿಸಿತ್ತು. ಈ ಮೂಲಕ ಕಮಲ ದಳದ ಮಧ್ಯೆ ಹಗೆತನದ ಹುಳಿ ಹಿಂಡುವ ಯತ್ನಕ್ಕೆ ಕೈ ಹಾಕಿತ್ತು. ಈ ಬಗ್ಗೆ ಎಚ್ಡಿಕೆ ಬಳಿಕ ಇವತ್ತು ಗೌಡರು ಸುದ್ದಿಗೋಷ್ಠಿ ನಡೆಸಿ ರಾಜಕೀಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮರು ನಾಮನಿರ್ದೇಶನಕ್ಕೆ ತಾವು ಯಾವುದೇ ಮನವಿ ಮಾಡಿಲ್ಲ. ರಾಜ್ಯಸಭೆ ಟಿಕೆಟ್ ಮಿಸ್ಸಿಂಗ್ ಜಟಾಪಟಿಗೆ ತೆರೆ ಎಳೆದ ಗೌಡ್ರು. ಜೂನ್ 25 ಅಂದ್ರೆ ಇನ್ನು 15 ದಿನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಅವಧಿ ಪೂರ್ಣಗೊಳ್ಳಲಿದೆ. ತಮ್ಮ ಮರು ನಾಮನಿರ್ದೇಶನಕ್ಕೆ ತಾವು ಯಾವುದೇ ಮನವಿ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದೇವೇಗೌಡರು, ರಾಜ್ಯಸಭಾ ಸದಸ್ಯನಾಗಬೇಕು ಎಂಬ ಯಾವುದೇ ವ್ಯಾಮೋಹವಿಲ್ಲ. ರಾಜಕೀಯ ಜೀವನದ 70 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅಧಿಕಾರಕ್ಕಿಂತ ಜನಸೇವೆಯೇ ಮುಖ್ಯವಾಗಿತ್ತು ಅಂತ ಎದುರಾಳಿಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಎಂದು ವ್ಯಾಮೋಹ ಇದ್ದರೆ ನಾನು ಇಂದು ನಮ್ಮ ಕೇಂದ್ರದ ಮುಖಂಡಗಳನ್ನು ಭೇಟಿ ಮಾಡ್ತಾ ಇದ್ದೆ. ವೃತ್ತಿ ಜೀವನ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಅದರ ಜೊತೆಗೆ ಜನಗಳ ಸೇವೆಯನ್ನು ಮಾಡತಕ್ಕಂಥದ್ದಕ್ಕೆ ಆ ಕಾಲದಲ್ಲಿ ಕೂಡ ಕಾಲವನ್ನು ಸ್ವಲ್ಪ ಮೀಸಲಾಗಿ ಇಡ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಆಮೇಲೆ ಅಸೆಂಬ್ಲಿಗೆ ನಿಲ್ಲುವ ಒಂದು ಸನ್ನಿವೇಶ ಬಂತು. ರಾಜ್ಯಸಭಾ ಸ್ಥಾನದಿಂದ ಮೋದಿ ನಮ್ಮ ಸಂಬಂಧ ಮುಗಿಯಲ್ಲ, ಅಪಮಾನದ ಪ್ರಶ್ನೆ ಇಲ್ಲ, 10 ವರ್ಷಗಳಲ್ಲಿ ಬಾಂಧವ್ಯ ವೃದ್ಧಿ. ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ್ದಕ್ಕೆ ಅಪಮಾನದ ಪ್ರಶ್ನೆ ಇಲ್ಲ ಎಂದ ಗೌಡ್ರು, ನನ್ನ ಸ್ನೇಹಿತರು ಕಾಳಜಿಯಿಂದ ಮಾತನಾಡ್ತಿದ್ದಾರೆ. 2014ರಿಂದ ಮೋದಿ ಅವರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಂಡಿದ್ದೇನೆ. ಒಂದು ರಾಜ್ಯಸಭೆ ಸ್ಥಾನಕ್ಕಾಗಿ ಪ್ರಧಾನಿ ಜೊತೆಗಿನ ಸಂಬಂಧ ಕೊನೆಯಾಗಲ್ಲ ಅಂತ ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ರು. ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನರು ತಿಳ್ಕೊಳ್ಬಾರ್ದು. ಇಂಡಿ ಕೂಟದಲ್ಲಿ ಮೋದಿಗೆ ಸವಾಲಾಗಬಲ್ಲ ನಾಯಕನಿಲ್ಲ. ರಾಗ ಕೂಟದ ಮಾನಸಿಕ ಸ್ಥೈರ್ಯದ ಮೇಲೆ ಗೌಡರ ದಾಳಿ. ಭಾರತವು 145 ಕೋಟಿ ಜನಸಂಖ್ಯೆಯ ವಿಶಾಲ ರಾಷ್ಟ್ರ. ನೇರವಾಗಿ ಹೇಳೋದಾದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮೋದಿ ಅವರಿಗೆ ಸಮಾನವಾಗಿ ಸ್ಪರ್ಧಿಸಬಲ್ಲ ಮತ್ತೊಬ್ಬ ನಾಯಕ ನನಗೆ ಕಾಣ್ತಾ ಇಲ್ಲ ಅಂತ ಎದುರಾಳಿಗಳ ಸ್ಥೈರ್ಯಕ್ಕೆ ಸವಾಲು ಹಾಕಿದ್ರು. I don't think there is any other leader who can compete with Modi from IIT. Let us be frank.
ದೇಶದ ಒಟ್ಟಾರೆ ಅಭಿವೃದ್ಧಿಯ ಜೊತೆಗೆ ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕತೆಯತ್ತ ಕೊಂಡೊಯ್ಯುವ ಗುರಿ ಹೊಂದಿರುವ ಮೋದಿ ಆಡಳಿತದಲ್ಲಿ ರಕ್ಷಣಾ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಬಣ್ಣಿಸಿದ್ರು. ಒಟ್ಟಾರೆ ಕಾಂಗ್ರೆಸ್ನ ಅಪಮಾನದ ಅಸ್ತ್ರ ಮತ್ತು ಟೀಕೆಗಳಿಗೆ ಸ್ವತಃ ದೇವೇಗೌಡ್ರೆ ತಿರುಗೇಟು ನೀಡಿದ್ದಾರೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.